ಕರ್ಣ ಕರ್ಣ, ಸಭೆಯಲ್ಲಿ ನಿನ್ನನ್ನ ನಿಂದಿಸಿದರು ಕರ್ಣ, ನಿಂದಿಸಿದರು. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಈ ಕರ್ಣನ ಉದಾರ ಹೃದಯವನ್ನ ತಿಳಿದ ಆ ಕೌರವರು ನಿನ್ನ ವಿಷಯದಲ್ಲಿ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ಅಪಾರ ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ ಕರ್ಣ, ಹಿಂಜರಿಯುತ್ತಿಲ್ಲ ಕರ್ಣ. ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತ ಕರ್ಣ, ಎಷ್ಟೊಂದು ದುಃಖ ಗೊತ್ತೇ. ಶಕುನಿ, ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಅವನಾಗ ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನ ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಸಮಸ್ತ ಸಾಮಂತರಿಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಜ್ಞೆ ಮಾಡಿದನು. ಅಲ್ಲದೆ ನಿನಗೆ, ಈ ಕರ್ಣನಿಗೆ ಸೇನಾಧಿಪತ್ಯವನ್ನ ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನ ಪ್ರಕಟವಾಗಿ ತಿಳಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಕರ್ಣ, ಎಲ್ಲವೂ ನಿಶ್ಚಿತವಾದಂತೆ. ಆಗ ಭೀಷ್ಮನು, ಶಕುನಿ, ಕುರು ಪಿತಾಮಹನು ಏನು ಹೇಳಿದನು? ಕರ್ಣ, ಹಸುವೆಯಿಂದ ಆ ರೀತಿ ಹೇಳಿರಲಾರ, ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯೋ ಭಂಗವಾಯಿತು ಕರ್ಣ, ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ಆದರೆ ದುರ್ಯೋಧನನಿಗೆ ನನ್ನ ಮೇಲಿದ್ದ ವಿಶ್ವಾಸವನ್ನು ಚೆಲ್ಲಿಸುವಂತೆ ಮಾಡಿದವರು ಯಾರು ಶಕುನಿ? ಕರ್ಣ, ನೀನು ಆ ಕೃಷ್ಣನೊಡನೆ ರಥವನ್ನೇರಿ ಓದೆಯಷ್ಟೇ. ಆ ಸಂಗತಿಯನ್ನ ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ಆ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನೆಲ್ಲಿ ವಶವಾದೆಯೋ ಏನೋ ಎಂದು ಆ ದುರ್ಯೋಧನನಿಗೆ ಸಂದೇಹ ಕರ್ಣ, ಸಂದೇಹ. ಸಂದೇಹ? ಕುರುಕುಲರ ಹೆಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು ಕಿರಣ, ತಿಳಿದಿರುವರು. ಆದರೇನು, ನಿನಗೂ ಆ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನ ತಿಳಿದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ಸಭೆಯಲ್ಲಿ ನಿರ್ಧಾರವಾಯಿತು ಕರ್ಣ, ನಿರ್ಧಾರವಾಯಿತು. ಶಕುನಿ, ಇದಕ್ಕೆ ಕಾರಣನು ಆ ಭೀಷ್ಮ ತಾನೇ? ಯಾರಾದರಾಗಲಿ ಕರ್ಣ, ಯಾರಾದರಾಗಲಿ ಕರ್ಣ, ಕರ್ಣ, ಸಭೆಯಲ್ಲಿ ಕೆಲವರು ನಿನ್ನನ್ನ ತುಚ್ಛೀಕರಿಸಿ ಮಾತಾಡಲು ಹಿಂಜರಿಯಲಿಲ್ಲ ಕರ್ಣ, ಹಿಂಜರಿಯಲಿಲ್ಲ. ಶಕುನಿ, ಅವರೆಲ್ಲರೂ ಏನು ಹೇಳಿದರು ಶಕುನಿ? ಕರ್ಣ, ಸೂತ ಕುಲದಲ್ಲಿ ಹುಟ್ಟಿದ ಈ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲೂ ನಿಂದು ನಿಂದಿಸಿದರು ಕರ್ಣ, ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜರ ಭಕ್ತರಾಗಬಾರದೆ? ಏಕಾಗಬಾರದು ಕರ್ಣ, ಏಕಾಗಬಾರದು. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿತ್ತನು. ಶಕುನಿ, ಆದರೂ ಉಂಟೆ ಈ ಅವಮಾನವನ್ನು ಎಷ್ಟು ದಿನ ಸಹಿಸಲಿ ಶಕುನಿ, ಎಷ್ಟು ದಿನ ಸಹಿಸಲಿ? ಶಕುನಿ, ಸಹಿಸಲು ಅಪಮಾನವ, ಓ ಶಕುನಿ, ಸಹಿಸಲು ಅಪಮಾನವ. ಶಕುನಿ,
ಸಹಿಸಲು ಓ ಶಕುನಿ ಸಹಿಸಲು ಶಕುನಿ ಶಕುನಿ ಸಭೆಯಲ್ಲಿ ಕೃಷ್ಣರು ಸರಿದ ಪಮಾನಗೆ ಸಭೆಯಲ್ಲಿ ಭೀಷ್ಮರು ಸರಿದ ಪಮಾನಗೆ ದುರ್ಯೋಧನನು ಸಮ್ಮತಿಸಿದನೇಕೆ ದುರ್ಯೋಧನನು ಸಮ್ಮತಿಸಿದನೇಕೆ ಹರಿಯನು ದೇವಾ ವಿದಿತ ಭವ ಹರಿಯನು ದೇವಾ ವಿದಿತ ಭವ ಸಹಿಸನು ನಾನು ಈ ಶೋಷಣೆಯ ಶಕುನಿ ಸಹಿಸಲು ನಾನು ಈ ಶೋಷಣೆಯ ಓ ಶಕುನಿ ಸಹಿಸಲು ಅಪಮಾನವ ಓ ಶಕುನಿ ಸಹಿಸಲು ಅಪಮಾನವ ಶಕುನಿ 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 ನಾನು ಈ ಅವಮಾನವನ್ನು ಎಷ್ಟು ದಿನ ಸಹಿಸಲಿ ಶಕುನಿ ಎಷ್ಟು ದಿನ ಸಹಿಸಲಿ ಚಿಕ್ಕಂದಿನಲ್ಲಿ ಹುಡುಗರು ನಾನು ಸೂತ ಪುತ್ರನೆಂದು ನನ್ನ ಸಂಗಡ ಆಟವಾಡಲು ಬರುತ್ತಿರಲಿಲ್ಲ ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ ಪರಮೇಶ್ವರ ನನ್ನ ಯಾವ ಪಾಪಕ್ಕಾಗಿ ನನ್ನನ್ನು ಸೂತಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದವು ತಿಳಿವು ಮೂಡಿತು ಜನ್ಮವು ಆಕಸ್ಮಿಕ ಘಟನೆ ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದಿರಿ ನನ್ನ ಮಹಾನಾಪಮಾನಗಳು ಗುಣವನ್ನವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ ಆತ್ಮಶಕ್ತಿಯಿಂದ ಪ್ರಯತ್ನ ವಿಶೇಷದಿಂದ ದೈವ ಬಲದಿಂದ ರಾಜಸ್ಥಾನದ ಮಾನಗಳು ನನಗೆ ದೊರೆತವು ನಾನಿಂದು ಹಂಗ ದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕ ಈಗಲೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ ನನ್ನನ್ನು ಬಿಟ್ಟಿಲ್ಲ ಪ್ರತಿಷ್ಠಾಪರರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡುವ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ ಭಾರತಕ್ಕೆ ನಿಸ್ತಾರವಿಲ್ಲ ಕರ್ಣ ಕರ್ಣ ಸ್ಥಿರನಾಗು ಕರ್ಣ ಸ್ಥಿರನಾಗು ಆ ದುರ್ಯೋಧನನು ನಿನ್ನ ಅವ್ಯಾಜ್ಯ ಸ್ನೇಹವನ್ನ ನಿರಾಕರಿಸಿದರ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು ಆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು ಆ ಕೌರವರಿಗೆ ತಿಳಿಯಲಿ ಈ ಕರ್ಣದ ಅಸ್ತ್ರ ಕೌಶಲ್ಯವು ಎಂತಹ ಅನರ್ಥಕಾರಿ ಎಂಬುದನ್ನ ಶಕುನಿ ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದೇ ಛೇ ನನ್ನಿಂದ ಆಗದು ಶಕುನಿ ನನ್ನಿಂದ ಆಗದು ಬೇರೆ ಉಪಾಯವಿಲ್ಲ ಅಂಗರಾಜ ಬೇರೆ ಉಪಾಯವಿಲ್ಲ ಸ್ವಪಕ್ಷದವರಿಂದಲೇ ಅವಮಾನಿತನಾಗುವ ಇಚ್ಛೆ ನಿನಗಿದ್ದರೆ ಅಸ್ತ್ರಧಾರಣ ಮಾಡು ಏಕೆಂದರೆ ಭೀಷ್ಮ ದ್ರೋಣ ಶಲ್ಯಾದಿಗಳು ಇದಕ್ಕಿಂತಲೂ ಸಹ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿದಂತಿದೆ ಗುರುಜನರ ಮೇಲಿನ ಭಕ್ತಿಯಿಂದ ಆ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ ಭಾವವನ್ನು ವಹಿಸಿರುವನು ಕರುಣ ತಾಟಸ್ಥ ಭಾವವನ್ನು ವಹಿಸಿರುವನು
ಶಕುನೇ, ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ತಾನೇ ಯುದ್ಧ ಮಾಡಲು ಶಕುನಿ? ಯಾರಿಗೋಸ್ಕರ ಯುದ್ಧ ಮಾಡಲಿ? ನೀನು ಸರಿಯಾಗಿ ಹೇಳಿದೆ. ಭೀಷ್ಮನು ಈ ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡುವೆನು. ಇದೇ ನನ್ನ ಶಪಥ, ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ಶಪಥವೇನು? ನಾನು ನಿನಗಾಗಿ ಎಲ್ಲೆಲ್ಲಿಯೂ ಹುಡುಕಿದನು. ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕುರಾಜ. ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ನಾನು ಹೊರಡುವೆನು. ನನ್ನ ಶಪಥವೇನೆಂದು ನೀನೇ ತಿಳಿಯುವೆ. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಳಿತರಾಗಿ ಪಶುಗಳಂತೆ ಜೀವಿಸುವ ನಮ್ಮಂತಹ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿಯುವುದು? ನಾನು ಬರುತ್ತೇನೆ. ನಿಲ್ಲು ಕರ್ಣ, ನಿಲ್ಲು. ಮಾವ, ಇದೇನಿದು? ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನ ಕಟ್ಟಬೇಕೆಂದಿದ್ದೆ. ಆದರೆ ಕರ್ಣನು ಹೊರಟೇ ಹೋದನಲ್ಲ. ಕಾರಣವೇನು ಮಾವ? ಕಾರಣವೇನು? ಕೌರವೇಶ್ವರ, ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಯಾಸವೇ ಕೌರವೇಶ್ವರ? ಇದೇನು ಪರಿಯಾಸವೇ? ಏಕೆ ಮಾವ? ಕರ್ಣನು ವೀರ ಪುರುಷನಲ್ಲವೇ? ಕರ್ಣನು ವೀರ ಪುರುಷನೇ ಇರಬಹುದು. ಆದರೆ ನೀನವನಿಗೆ ಸೇನಾಧಿಪತ್ಯವನ್ನ ವಹಿಸಿದರೆ ಎಷ್ಟು ಜನರಿಗೆ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಅಶ್ವತ್ಥಾಮ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನ ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ದುರ್ಯೋಧನ ಕುಲ ಮರ್ಯಾದೆಯನ್ನ ಧಿಕ್ಕರಿಸುವುದರಿಂದ ಎಂತಹ ಅನರ್ಥಕಾರಿಯಾಗುವುದೆಂಬುದನ್ನ ಮರೆಯಬೇಡ. ಆ ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನ ತ್ಯಜಿಸಲೂ ಕೂಡ ಹಿಂಜಗಿಯುವುದಿಲ್ಲ ದುರ್ಯೋಧನ, ತೆಗಿಸಲೂ ದುರಿಯುವುದಿಲ್ಲ. ಅಲ್ಲದೆ ಕರ್ಣನು ಇದೀಗ ತಾನೇ ನನಗೆ ಶಪಥ ಮಾಡಿರುವನು. ಆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ನನಗೆ ಶಪಥ ಮಾಡಿರುವನು. ನೀನೀಗ ಅವನಿಗೆ ಸೇನಾಧಿಪತ್ಯವನ್ನ ಒಪ್ಪಿಸಿದರೆ ಅವನು ಆ ಶಪಥವನ್ನ ಮೀರಿ ನಡೆಯುವಂತಿಲ್ಲ ದುರ್ಯೋಧನ. ಅಲ್ಲದೆ ಆ ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ನಿಧಾನವಾಗಿ ಯೋಚಿಸಿಕರು ರಾಜ, ನಿಧಾನವಾಗಿ ಯೋಚಿಸು. ಹಾಗಾದರೆ ಮುಂದೆ ಮಾಡುವುದೇನು ಶಕುನಿ? ಮಾಡುವುದೇನು? ಕೌರವೇಶ್ವರ, ಯುದ್ಧವು ಸನ್ನಿಹಿತವಾಗಿದೆ. ಚಿಂತಿಸುವುದಕ್ಕೆ ಈಗ ಸಮಯವಿಲ್ಲ. ಈಗಲೇ ಹೋಗಿ ಆ ಕುರು ಪಿತಾಮಹನನ್ನು ಕಾಣು. ಹಾಗೆಯೇ ಆಗಲಿ. ಈಗಲೇ ಹೋಗಿ ಭೇಟಿ ಮಾಡುವೆನು. ನೀನು ನನ್ನ ಸಂಗಡ ಬಾ. ನಡೆ, ಹೋಗೋಣ. ನಡೆ ಕೌರವೇಶ್ವರ, ನಡೆ. ದುರ್ಯೋಧನ, ದುರ್ಯೋಧನ, ನನ್ನ ಸಲಹೆ ನಿನಗೆ ಅಪಮಾನ ಖಂಡಿತ ದುರ್ಯೋಧನ, ಅಪಮಾನ ಖಂಡಿತ. ಆಗುವುದು ಕುರುನಾಶ, ಉಳಿವುದು ಧರ್ಮದ ದೇಶ. ಆಗುವುದು ಕುರುನಾಶ. ದುರ್ಯೋಧನ,
ಧರ್ಮದ ದೇಶ ಆಗುವುದು ದುರ್ನಾಶ. ಭೀಮನ ರೋಷ ದೇಶ ಆಗುವುದು ದುರ್ನಾಶ. ಭೀಮನ ರೋಷ ಆಗುವುದು ದುರ್ನಾಶ. ಹರ್ನಿಗಳೆಲ್ಲ ಉಳಿಯುವರೆಂತು ನಾಶ. ಧರ್ಮಿಗಳೆಲ್ಲ ಉಳಿಯುವರು, ಧರ್ಮಿಗಳೆಲ್ಲ ಅಳಿಯುವರು, ಧರ್ಮಿಗಳೆಲ್ಲ ಉಳಿಯುವರು, ಧರ್ಮಿಗಳೆಲ್ಲ ಅಳಿಯುವರು. ಬಾಳುವರು ಮುಂದೆ ಪಾಂಡವರು. ಆಗುವುದು ದುರ್ನಾಶ, ಉಳಿಯುವುದು ಧರ್ಮದ ದೇಶ ಆಗುವುದು ದುರ್ನಾಶ. ದುರ್ಯೋಧನ ಐವರ ಕಾಂತಿ ಎನಿಸಿಹ ಚಿಂತೆ ಐವರ ಕಾಂತಿ ಎನಿಸಿಹ ಚಿಂತೆ ತಳಿತ ಪರಿದವ ಸವೆಸಿದೆ ಜೀವ. ತಳಿತ ಪರಿಭವ ಸವೆಸಿದೆ ಜೀವ. ಸರ್ವೇಶ ಕೊಡು ಚಿರ ವಿಭವ. ಸರ್ವೇಶ ಕೊಡು ಚಿರ ವಿಭವ. ಜ್ವಲಿಸುವುದನ್ನ ವರದ ನಿಜಾನ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ್ನ ವರದ, ಜ್ವಲಿಸುವುದನ್ನ ವರದ, ಜ್ವಲಿಸುವುದನ್ನ ವರದ. ಹೇ ಕೃಷ್ಣ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ಭೋಗ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿವಸಗಳಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ದೇವ? ಏಕೆ ಸೃಷ್ಟಿಸಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಮೌನವಾಗಿರುವಳು? ಪಾಂಚಾಲಿ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ? ಏಕೆ ಚಿಂತಿತೆ ದ್ರುಪದ ನಂದಿನಿ? ಏಕೆ ಚಿಂತಿತೆ ದ್ರುಪದ ನಂದಿನಿ? ಭಯ
ಪರಮ ಸದ್ಗುಣಿ ಜಯವ ಬೇಡು ಪಾಂಚಾಲಿ ಪರಮ ಸದ್ಗುಣಿ ನೀ ಪರಮ ಸದ್ಗುಣಿ ಪಾಂಚಾಲಿ ಹೊರದಿ ದುರುಳ ಕೌರವನ ಹೊಡೆ ಮುರಿದು ಮುದತರುವೆ ದುರದಿದುರುಳ ಕೌರವನ ಹೊಡೆ ಮುರಿದು ಮುದತರುವೆ ಕಡುಮಗಂಧರವರನ ಒದಿಸದೆ ಬಿಡೆ ಧರೆಯಲೇ ಕಡುಮಗಂಧರವರನ ಒದಿಸದೆ ಬಿಡೆ ಧರೆಯಲಿ ತೊಡೆ ತಟ್ಟಿ ಎದೆ ಮೆಂತೆ ಹೊಡೆಗುಟ್ಟಿ ಕೊಲ್ಲುವೆ ಹೊಡೆ ತಟ್ಟಿ ಎದೆ ಮೆಂತೆ ಹೊಡೆಗುಟ್ಟಿ ಕೊಲ್ಲುವೆ ಪ್ರಿಯೆ ಏಕೆ ಚಿಂತಿಪೆ ದ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ನೀ ಪರಮ ಸದ್ಗುಣಿ ಪಾಂಚಾಲಿ ಅರಣ್ಯವಾಸ ಭವನೆಯ ಮರೆಯುವೆನೆ ಪ್ರಿಯತನೆ ಅರಣ್ಯವಾಸ ಭವನೆಯ ಮರೆಯುವೆನೆ ಪ್ರಿಯತನೆ ಕಪಟ ಧನದಿ ವಂಚನೆ ಹೃದಯವನ್ನೇ ಬಗೆಯುವೆ ಕಪಟ ಧನದಿ ವಂಚನೆ ಹೃದಯವನ್ನೇ ಬಗೆಯುವೆ ಹೊಡೆ ತಟ್ಟಿ ಎದೆ ಮೆಟ್ಟಿ ಹೊಡೆಗುಟ್ಟಿ ಕೊಲ್ಲುವೆ ಪ್ರಿಯೆ ಏಕೆ ಚಿಂತಿಪೆ ದ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ನೀ ಪರಮ ಸದ್ಗುಣಿ ಪಾಂಚಾಲಿ ಅಳಬೇಡ ಪಾಂಚಾಲಿ ಅಳಬೇಡ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ ಅದನ್ನು ನನ್ನೊಡನೆ ತಿಳಿಸಬಾರದೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ಯಾರಾದರೂ ಅಪಮಾನ ಮಾಡಿದರೆ ನೀವೇ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಅವಶ್ಯಕತೆ ಇದೆ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ. ಅಳಬೇಡ ಪಾಂಚಾಲಿ, ಅಳಬೇಡ. ಶಾಂತೆ ಕಾಂತೆ ವರಧೀರನಾಗಿ ವರ ಪತ್ನಿಯಾಗಿ ಮರುಗಲೇತಕ್ಕೆ ನೀ ಮರುಗಲೇತಕ್ಕೆ. ಶಾಂತೆ ಕಾಂತೆ ವರಧೀರನಾಗಿ ವರ ಪತ್ನಿಯಾಗಿ ಮರುಗಲೇತಕ್ಕೆ ನೀ ಮರುಗಲೇತಕ್ಕೆ. ಪಾಂಚಾಲಿ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡು ಕಷ್ಟದಿಂದ ದುಡುಕುವುದೇಕೆ ಕೋಮಲಾಂಗಿಯೇ ನೀ ಕೋಮಲಾಂಗಿಯೇ. ಶಾಂತೆ ಕಾಂತೆ ವರಧೀರನಾಗಿ ವರ ಪತ್ನಿಯಾಗಿ ಮರುಗಲೇತಕ್ಕೆ ನೀ ಮರುಗಲೇತಕ್ಕೆ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನೇ ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವಿ. ಅಬ್ಬಬ್ಬ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಇದರಲ್ಲಿ ನನ್ನ ಅಪರಾಧವೇನಿದೆ? ಅಣ್ಣನ ಒಂದು ದಿನದ ವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯೋವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ?
ಆದದ್ದು ಆಗಿ ಹೋಯಿತು, ಅದನ್ನ ಮರೆತು ಬಿಡು. ಆದರೆ ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನು ನನ್ನೊಡನೆ ತಿಳಿಸಬಾರದೆ. ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವೇನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ವೇ? ಪಾಂಚಾಲಿ, ಅದು ಹಿಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕನು ಅಲ್ಲ, ತಿಳಿಯಿತೆ? ಹಾಗಾದ್ರೆ ಹೇಳುವುದನ್ನು ಕೇಳಿ. ಈ ದಿನ ಆಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ಕಂಡು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡುವಂತೆ ನಿನ್ನ ಪತಿಗಳು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರಂತೆ. ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನೆಂದೆ? ಆ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಎಷ್ಟೇ ಆದ್ರೂ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲವೇ ಎಂದು. ಹೋಗು ಪಾಂಚಾಲಿ, ಹೋಗು. ಸರಿಯಾದ ಉತ್ತರ. ನೀನು ನಮ್ಮ ಸಂಗಡ ಕದನ ಓಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದೆ. ನೀನು ನಮ್ಮ ಸಂಗಡ ಕದನ ಓಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕಳ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸಲ್ಲವೇ? ನಾನು ಯಾರು? ವಾಯುದೇವನ ವರಪ್ರಸಾದನ ಜನಿಸಿದ ದೈವಾಂಶ ಸಂಭೂತನಾದ ಭೀಮಸೇನ. ಅತಳ ಸುತಳ ರಸಾತಳ ತಲಾತಲ ಆದಿಶೇಷನಿಂದ ದಶಾನೆಯ ಫಲವನ್ನು ಪಡೆದ ಮಹಾಪರಾಕ್ರಮಿಶಾಲಿ. ನಾನು ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಿದರೆ ಬೆಚ್ಚುವುದು ಭಾಮು, ಅಪ್ಪರಿಸಿದರೆ ನಡಗುವುದು ಕುರುವಂಶ. ಮಲ್ಲರಳು ಮಲ್ಲ, ಎಲ್ಲರನ್ನು ಗೆಲ್ಲಬಲ್ಲ ಜಗಜ್ಜಟ್ಟಿಯಾದ ಈ ಭೀಮಸೇನ ಓಡಿದ ಮಾತನ್ನು, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ, ತಿಳಿಯಿತೆ? ಹಬ್ಬ ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕು. ಅದೇ ನನ್ನ ಇಚ್ಛೆ. ನಾನು ಇಚ್ಛರೇನಾಯ್ತು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ವಾಚಾಲಿ, ನನ್ನನ್ನ ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪನೆ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ, ತಿಳಿಯಿತೆ? ನೋಡು ಅಣ್ಣ, ಸಂಧಿಯ ಪ್ರಸ್ತಾಪವನ್ನು ತಿಳಿದ ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಶಕ್ತರಲ್ಲ ಅಣ್ಣ. ಸಹೋದರ, ಈ ಸಾರಿ ಈ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಸಹೋದರ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನನ್ನು ಸಮಾಧಾನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ನನ್ನಲ್ಲಿ ಕೋಪವೇ ತಮ್ಮ
ಶಾಂತನಾಗು ಸಹೋದರ, ಶಾಂತನಾಗು. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರೋನು? ಏಕೆ ಈ ನನ್ನ ಬೀರ್ಗೂದಲು ತಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡುತ್ತಿಲ್ಲವೇನು? ಮರುಗುವೆಯೇ ಕಲೆ ಮಾನಿನಿ ಮಣಿಯೋಳೆ, ಮರುಗುವೆಯೇ ಕಲೆ ಕರುಣಿನಿಂದನು ನಾವು ಒರಗಿಸುತ್ತೀವೆ ಎಂದು ಪಾಂಚಾಲಿ, ಕರುಣಿನಿಂದನು ನಾವು ಒರಗಿಸುತ್ತೀವೆ ಎಂದು ಮರುಗುವೆಯೇ ಕಲೆ ಮಾಲಿನಿ ಮಣಿಯೊಳೆ, ಮರುಗುವೆಯೇ ಕಲೆ ಪಾಂಚಾಲಿ. ಧರ್ಮಜನ ಧ್ಯೇಯ ವೀರಲಾಗದೆ ನಾವು ಪಾಂಚಾಲಿ, ಧರ್ಮಜನ ಧ್ಯೇಯ ವೀರಲಾಗದೆ ನಾವು ವೈರವ ಮರೆದವು ಪಾಂಚಾಲಿ, ವೈರವ ಮರೆದವು ಸೈರಿಸುತ್ತಾಪವ ಮರುಗುವೆಯೇ ಕಲೆ ಮಾನಿನಿ ಬಣಿಯೋಳೆ, ಮರುಗುವೆಯೇ ಕಲೆ ಪಾಂಚಾಲಿ, ಆ ನನ್ನ ಪರಮ ವೈರಿಕರಣನ ರುಂಡವನ್ನು ಚೆಂಡಾಡಿಸಿ ನಿನ್ನ ಶಪಥವನ್ನು ನೆರವೇರಿಸುವೆನು. ಆದರೆ ಅಣ್ಣನೇಕೆ ಸಿಟ್ಟಾಗಿರುವನು ಪಾಂಚಾಲಿ? ಈ ನನ್ನ ಬಿರುಗೂದಲು ತಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಅಗ್ರಜ, ಈ ಸಂಧಿಯ ಸುದ್ದಿಯು ನಿನಗೆ ಒಪ್ಪಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸೆ ವೃತ್ತಿಯನ್ನು ನಾನು ಇನ್ನೊಂದು ಗಳಿಗೆಯೂ ಸಹಿಸಲಾರೆ. ಅಗ್ರಜ, ಈ ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಕಥೆ ಇವೆರಡೇ ಸಾಕು ಇಡೀ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ, ಖಳವಿಕಾರಿ ವಿರೋಧಿ ಧುರಾತ್ಮರನ್ನು ಜಯಿಸುವೆ ಕುರುವಂಶವ. ಪಾಪಿಗಳ ಕೊಲ್ಲುವೆ ಬಡ ಬಡ, ಪಾಪಿಗಳ ಕೊಲ್ಲುವೆ ಬಡ ಬಡ, ಹುರುಳರ ಸಿಗಿಯುವೆ ಭಲೆ ಭಲೆ, ಹುರುಳರ ಸಿಗಿಯುವೆ ಭಲೆ ಭಲೆ, ದುರುಳರ ಹೃದಯವ ಬಗೆದು, ದುರುಳರ ಹೃದಯವ ಬಗೆದು ರುಂಡ ಮುಂಡಗಳ ಚೆಂದಾಡುವೆನು, ರುಂಡ ಮುಂಡಗಳ ಚೆಂದಾಡುವೆನು. ಜಯಿಸುವೆ ಕುರುವಂಶವ, ಖಳವಿಕಾರಿ ವಿರೋಧಿ ದುರಾತ್ಮರನು ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ.
ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆ ತಿಳಿಯುತ್ತೇನೆ, ಬರುತ್ತೇನೆ. ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಪರಾದಿ ಸೈರಿ ಸೈ ಅನುಜನೆ ಕೋಪವ ಪರಾದಿ ಸೈರಿ ಸೈ ಅನುಜನೆ ಕೋಪವ. ಸಹೋದರ, ಮೂರ್ಖತನದಿ ಹುಡುಕದಿರು ನೀ. ಮೂರ್ಖತನದಿ ಹುಡುಕದಿರು ನೀ. ಆತ್ಮಶಾಂತಿ ತಾಳು ನೀ. ಅನುಜನೆ ಮರದಿ ತೈರಿ ತೈ ಅನುಜನೆ ಕೋಪವ. ಸಹೋದರ, ತರವಲ್ಲವಿದು ಮೂರ್ಖರ ನಡತೆ. ಸಹೋದರ, ತರವಲ್ಲವಿದು ಮೂರ್ಖರ ನಡತೆ. ಸುಜನರಿಗಲ್ಲದು ಈ ದುರ ನಡತೆ. ಸಹೋದರ, ಸುಧನರಿಗಲ್ಲದು ಈ ದುರ ನಡತೆ. ಪರದಿ ಸೈರಿ ಸೈ ಅನುಜನೆ ಕೋಪವ. ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮಗೆ ಹಿರಿಯವನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತವಲ್ಲವೇ ಅಣ್ಣ? ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ಪ್ರಿಯೆ ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ಅಪಾರ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನ ಪಡುತ್ತಿರುವೆನು. ಇದರಲ್ಲಿ ನನ್ನ ಅಪರಾಧವೇನಿದೆ? ನೀನೇ ಯೋಚಿಸಿ ನೋಡು. ರಾಜೇಂದ್ರ, ದೋಮಿನೆಯನ್ನು ಕಳಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ತೊಂದರೆಗೆ ಗುರಿಪಡಿಸಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ಪರಮಾತ್ಮನಿಗೆ ನಮಸ್ಕರಿಸುವೆನು. ಎಲ್ಲರಿಗೂ ಮಂಗಳವಾಗಲಿ. ಅಣ್ಣ, ಕೃಷ್ಣ, ನಿನಗೂ ಮಂಗಳವಾಗಲಿ. ನನ್ನದು ಒಂದು ನಮಸ್ಕಾರವಿರಲಿ. ನಿನಗೂ ಮಂಗಳವಾಗಲಿ. ವಾಸುದೇವ, ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ
ವಾಸುದೇವ, ಈ ಸಂದೇಶಕ್ಕೆ ನನಗಿನ್ನು ಉಳಿದಿರುವುದು ಒಂದೇ ಉತ್ತರ. ಹೋದ ಕಾರ್ಯವೇನಾಯಿತು? ಹೋದವನು ಕೃಷ್ಣನಲ್ಲವೇ? ಅಂದರೆ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ವಿಧ ವಿಧವಾಗಿ ಉಪಚರಿಸಿದೆ. ಸ್ವತಃ ಧೃತರಾಷ್ಟ್ರನೇ ರಾಜ್ಯಸಭೆಗೆ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ಸಮಾಚಾರವೂ ನಡೆಯಿತೆ. ಸಂಧಿಯ ಸಮಾಚಾರವೂ ನಡೆಯಿತು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ ದ್ರೋಣ ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ನನಗಿಲ್ಲಿ ಕೆಲಸವಿಲ್ಲ, ನನಗಿಲ್ಲಿ ಕೆಲಸವಿಲ್ಲ. ವಾಂಚಾಲಿ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ, ಬರುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ನಮ್ಮಣ್ಣನ ಮಾತುಗಳಾದ್ರೂ ಮುಗಿಯಲಿ. ವಾಂಚಾಲಿ, ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುತ್ತದೆ. ವಾಸುದೇವ, ಸಭೆಯಲ್ಲಿ ಏನು ನಡೆಯಿತು? ಸಭೆಯಲ್ಲಿ ಎಲ್ಲವೂ ತಕ್ಕದಾದ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ, ನಾನಿನ್ನು ತಡೆಯಲಾರೆ. ಪಾಂಚಾಲಿ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಕೃಷ್ಣ, ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧ್ಯೆ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅನಿಸುತ್ತಿರುವೆಯ. ಕೃಷ್ಣ, ಈ ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಕೃಷ್ಣ, ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನಾನು ಹೇಳುವುದನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ಹೇಳಲಿಲ್ಲವೇ? ಕೃಷ್ಣ, ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಕೃಷ್ಣ, ಎಂತಹ ಸಂಬಂಧ? ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ರಾಜ್ಯಸಭೆಯಲ್ಲಿ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿಯ ವಿಚಾರವನ್ನು ತಿಳಿಸಿದನು. ಯಾರು ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ ದ್ರೋಣ ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ನನಗಿಲ್ಲಿ ಕೆಲಸವಿಲ್ಲ, ನನಗಿಲ್ಲಿ ಕೆಲಸವಿಲ್ಲ. ವಾಂಚಾಲಿ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಕೃಷ್ಣ, ನಾನಿನ್ನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನ ನೀವೇ ಬುದ್ಧಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಬರುತ್ತೇನೆ. ಭೀಮಸೇನ, ನೀನು ಹಿಡಿಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳುತ್ತಿದ್ದೆ? ಸಾವಧಾನದಿಂದ ನಾನು ಹೇಳುವ ಮಾತನ್ನು ಸ್ವಲ್ಪ ಸಮಾಧಾನದಿಂದ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ನನಗೊಪ್ಪದು. ಭೀಮಸೇನ, ನಿನಗೆ ಒಪ್ಪುವ ಒಂದು ವಿಚಾರ ಇರುವುದು. ಸಂಧಿ ಬೇಡ ದೇವ, ರಣಧೊಳು ನೋಡು ಪರಾಕ್ರಮವ. ಸಂಧಿ ಬೇಡ ದೇವ, ರಣಧೊಳು ನೋಡು ಪರಾಕ್ರಮವ. ಸಂಧಿ ಬೇಡ ದೇವ, ಸಂಧಿ ಬೇಡ ದೇವ, ಸಂಧಿ ಬೇಡ ದೇವ.
ನನಗೆ ಬೇಕಾಗಿರುವುದು ಸಂಧಿ ಅಲ್ಲ, ಯುದ್ಧ, ಭಯಂಕರವಾದ ಯುದ್ಧ. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ದುರ್ಯೋಧನನ ಸಂದೇಶ, ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು, ಏನು ಸಂದೇಶ? ಅದನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಮೊದಲು ನೀನು ಸಾವಧಾನದಿಂದ ಕುಳಿತುಕೊಳ್ಳಬೇಕು. ಕೃಷ್ಣ, ಅದು ಸಾಧ್ಯವಿಲ್ಲ. ನಾನು ನಿಂತಿದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳುವುದ ಹೊರತು ನಾನು ಆ ಪ್ರಿಯ ಸಂದೇಶವನ್ನು ಹೇಳುವುದಿಲ್ಲ. ಕೃಷ್ಣ, ನನ್ನಲ್ಲಿ ಈ ಪರಿಹಾಸ್ಯವೇಕೆ? ಕೃಷ್ಣ, ನನ್ನಲ್ಲಿ ಈ ಪರಿಹಾಸ್ಯವೇಕೆ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ಭಯ. ನನ್ನನ್ನು ಕಂಡರೆ ಕೃಷ್ಣನಿಗೂ ಭಯ. ಈಗ ನನ್ನ ಸಮೀಪ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಗದೆಯನ್ನು ಕ್ಷಣಕಾಲ ಕೊಡು. ಕೃಷ್ಣ, ಇದು ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪಗೊಳ್ಳುವುದಿಲ್ಲ ತಾನೆ? ಇಲ್ಲ, ಬೇಗ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಕೃಷ್ಣ, ಅದು ಕ್ಷಣ ಕಾಲ ಮಾತ್ರ. ಅರ್ಜುನ, ಅರ್ಜುನ, ಈ ಗದೆಯನ್ನ ಕ್ಷಣಕಾಲ ಹಿಡಿದಿರು. ತಂಗಿ ದ್ರೌಪದ, ಅಣ್ಣ, ಚಿಂತಾಕ್ರಾಂತಳಾಗಬೇಡ ತಂಗಿ. ಸಂತಪಿಸುವುದೇಕೆ ಸೋದರಿ, ಸಂತಪಿಸುವುದೇಕೆ ಸೋದರಿ, ಚಿಂತೆ ಎಂದಿರುವುದೇ ಸಂತೈಸಲು ನಾನಿರುವೆ, ಸಂತಪಿಸುವುದೇಕೆ ಸೋದರಿ. ಕುರುರಾಜ ಸಭೆಯಲ್ಲಿ ಕುರುಳ ದುಶಾಸನ, ಕುರುರಾಜ ಸಭೆಯಲ್ಲಿ ದುರುಳ ದುಶಾಸನ, ಸೀರೆಯ ಸೆಳೆಯೇ ಮೊರೆಯಿಡುತ್ತಾನೆ, ಸೀರೆಯ ಸೆಳೆಯೇ ಮೊರೆಯುತ್ತಾನೆ. ಕರೆದೆ ಕೃಷ್ಣ 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 ಎಂದು, ಕರೆದೆ ಕೃಷ್ಣ 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 ಎಂದು, ಅರಿತ ಕ್ಷಣ ಬಂದು ಸಲಹಿದೆ ಕೈ ಕೈ. ಹರಿತ ಕ್ಷಣ ಬಂದು ಸಲಹಿದೆ ಕೈ ಕೈ. ಸಂತಪಿಸುವುದೇಕೆ ಸೋದರಿ, ಚಿಂತೆ ಎಂತಿರುವುದೇ ಸಂತೈಸಲು ನಾನಿರುವೆ, ಸಂತಪಿಸುವುದೇಕೆ ಸೋದರಿ ಸೋದರಿ ಸೋದರಿ. ಯಜ್ಞಸೇನೆ, ಅಣ್ಣ, ನಿನ್ನ ಪ್ರತಿಜ್ಞೆಯನ್ನು ಅವಶ್ಯವಾಗಿ ನೆರವೇರಿಸುವೆನು. ಆದರೆ ನೀನು ನಾನು ಹೇಳಿದಂತೆ ಮಾಡುವೆಯಾ? ಎಂದಾದರೂ ನಿನ್ನ ಮಾತನ್ನು ನಾನು ಮೀರಿವಿನಿ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ತಂಗಿ, ನೀನು ಶತ್ರುಗಳ ಹೆಡಮುರಿಯನ್ನು ಬಿಚ್ಚಿಸುವುದರಲ್ಲಿ ಪಂಡಿತೆಯಂತೆ ನಿನ್ನ ಗಂಡನ ಕೈಯನ್ನು ಕಟ್ಟಲು ಬರುವುದೋ ನೋಡು. ದುರ್ಯೋಧನನ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು.
ನನ್ನ ಸಂದೇಶ. ಈಗ ಎಲ್ಲರೂ ಕೇಳಿರಿ. ಯಜ್ಞಸೇನಿ, ಭೀಮಸೇನ, ಕಿರೀಟಿ, ಧರ್ಮನಂದನ, ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ದುರ್ಯೋಧನ ರಾಜಸಭೆಯಲ್ಲಿ ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ದುರಾಭಿಮಾನಿಯಾದ ದುರ್ಯೋಧನನು ಆದೇಶ ಮಾಡಿದನು. ಏನು ಹೇಳಿದೆ ಕೃಷ್ಣ? ಏನು ಹೇಳಿದೆ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರ್ಯದ ದುಶ್ವಾಸನು ಅದನ್ನು ನಡೆಸಿದನು. ಇಂತಹ ಸಾಹಸವನ್ನು ಮತ್ತಾರಿಗೆ ಮಾಡಲು ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿದ್ದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಪುಣ್ಯ ಕೌರವನು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ನಿಮ್ಮ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿ ಕೊಡಲು ಅವನು ಸಮ್ಮತಿಸಲಿಲ್ಲ. ಅವನು ನಿಮಗೆ ಯುದ್ಧ ಸಂಧಿಯು ಅಪೇಕ್ಷಿಸುವುದಾದರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ, ವೀರ ರಥಿಕರ ಉದ್ಘೋಷದಲ್ಲಿ ದೊರೆಯುವುದಂತೆ. ವಾಸುದೇವ, ಕೊಡಲಿಲ್ಲ ರಾಜ್ಯವನು, ಕೊಡಲಿಲ್ಲ ಭೂಮಿಯನು, ಕೊಡಲಿಲ್ಲ ರಾಜ್ಯವನು, ಕೊಡಲಿಲ್ಲ ಭೂಮಿಯನು, ವನವಾಸದಿ ನಾವು ನೊಂದೆವು ಕೃಷ್ಣ, ಕೃಷ್ಣ, ಕೃಷ್ಣ. ವಾಸುದೇವ, ಹನ್ನೆರಡು ವರುಷಾದಿ ವನವಾಸವನ್ನು ಮಾಡಿ, ಹನ್ನೆರಡು ವರುಷಾದಿ ವನವಾಸವನ್ನು ಮಾಡಿ ನೊಂದೆವು ನಾವೀಗ, ನೀ ಹೇಳು ಪರಮಾತ್ಮ. ನೊಂದೆವು ನಾವೀಗ ಪರಮಾತ್ಮ, ನೀ ಹೇಳು. ಕೊಡಲಿಲ್ಲ ರಾಜ್ಯವನ್ನು, ಕೊಡಲಿಲ್ಲ ಭೂಮಿಯನ್ನು, ವನವಾಸದಿ ನಾವು ನೊಂದೆವು ಕೃಷ್ಣ, ಕೃಷ್ಣ, ಕೃಷ್ಣ. ವಾಸುದೇವ, ಈ ಸಂದೇಶಕ್ಕೆ ನನಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರೋದು ಯುದ್ಧ. ವಾಸುದೇವ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಬಯಸಿದನು ಅಲ್ಲವೆಂದು. ಸರ್ವ ಪ್ರಯತ್ನಗಳನ್ನು ಮಾಡಿ ವಿಫಲನಾದೆನು. ಇದರಲ್ಲಿ ನನ್ನ ಅಪರಾಧವೇನಿದೆ? ನೀನೇ ಯೋಚಿಸಿ ನೋಡು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಏಕೆ ಬಿಡಿಸುವುದಿಲ್ಲವೇ? ಬೇಡ. ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಏಕೆ ಬಿಡಿಸುವುದಿಲ್ಲವೇ? ಬೇಡ. ಪಾಂಚಾಲಿ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಏಕೆ ನೀನು ಬಿಡಿಸುವುದಿಲ್ಲವೇ? ಬೇಡ. ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಡಿಸುವೆಯೋ? ನೀನೆಲ್ಲಿ ಬಿಡಿಸುವೆಯೋ? ಕಪಟ ನಾಟಕ ಸೂತ್ರಧಾರಿ, ನೀವು ಯಾರೂ ಬಿಡಿಸುವುದು ಬೇಡ. ನಾನು
ಮಾಡಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕಲೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನ. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಆ ದುಶ್ಯಾಸನನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತ ನಿಂತಿದ್ದ ಈ ಪಾಂಚಾಲಿಯ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈ ದಿನ ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಮೇರು ಪರ್ವತವೇ ಜರಿದು ಹೊರಗೆ ಬೀಳಲಿ. ಸಪ್ತ ಸಾಗರಗಳೇ ಜಲಬದ್ಧಲಿ ಆ ಗಾಂಧಾರಿ ಹಡೆದಿರುವ 101 ಮಕ್ಕಳನ್ನು ಸಂಹರಿಸದಿದ್ದೊಡೆ ಭೀಮಸೇನದೆ ದ್ರೌಪದ ದುರ್ಯೋಧನನ ಹೊಡೆಯಂ ಮುರಿದು ದುರ್ಯೋಧನನ ಹೊಡೆಯಂ ಮುರಿದು ದುಶ್ಯಾಸನನ ಬಿಸಿ ರಕ್ತದಿ ನಿನ್ನ ಬೆಚ್ಚಿದ ಮುಡಿಯಂ ಕಟ್ಟಿಸುವೆ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ದ್ರೌಪದ ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಮುಂದೆ ನಡೆಯುವ ಭಯಂಕರ ಯುದ್ಧದಲ್ಲಿ ಆ ದುರ್ಯೋಧನನ 98 ಮಂದಿ ಸಹೋದರರನ್ನ ಈ ನನ್ನ ಗದೆಯಿಂದ ಒಂದೇ ಎಟ್ಟಿಗೆ ಸಂಹರಿಸಿ ಅವರ ರುಂಡ ಮುಂಡಗಳನ್ನು ಚೆಂಡಾಡುವೆನು. ಅಲ್ಲದೆ ಆ ದುರುಳ ದುಶ್ಯಾಸನನ ಹೃದಯವನ್ನ ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಅಲ್ಲದೆ ಆ ನನ್ನ ಪರಮ ವೈರಿ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದೆಯಿಂದ ಒಂದೇ ತುಂಡು ಮಾಡಿ ಅವನ ರಾಜ ಕಿರೀಟವನ್ನ ಕೆಳಕ್ಕೆ ಕೆಡವಿ ಈ ನನ್ನ ಎಡಗಾಲಿನಿಂದ ಒಂದು 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 ಪುಡಿ ಪುಡಿ ಮಾಡುವೆನು. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ.